ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲಿವಿಂಗ್ ಟುಗೆದರ್ ಭಾಗ 4. ಪೇದಿನ ಹೊರಕಳಿಸಿದ್ಯಾಕೆ ಎಂದು ಸಾನ್ವಿಗೂ ಗೋಜಲಾಯಿತು. ಟೀ ತರೋಕ್ಕೆ ಬಾಯಿ ಬಿಟ್ಟು ಹೇಳಿದ್ರು, ಆಗಲೇ ಇನ್ನೊಮ್ಮೆ ಹೇಳಿದ್ರು ಕೂಡ. ಅವಮಾನದಿಂದ ಕುಗ್ಗಿ ಮಂಡಿಯೂರಿ ಕುಳಿತಿದ್ದ ಕಾರ್ತಿ ಈಗ ಯಾರ ಸಹಾಯವಿಲ್ಲದೆ ಒಬ್ಬನೇ ಆತ್ಮವಿಶ್ವಾಸದಿಂದ ಎದ್ದು ನಿಂತಿದ್ದಾನೆ. ನಿಂತು ತನ್ನನ್ನು ನೋಡಿ ನಗುತ್ತಿರುವಂತೆ ಭಾಸವಾಯಿತು ಸಾನ್ವಿಗೆ. ಏನು ಮಾಡಲಿ, ದಿಕ್ಕೆ ತೋಚದಾಯಿತು. ಅಮ್ಮನ ಮುಂದೆಯೂ ವರ್ಷದಿಂದ ಅವನ ಜೊತೆ ಇರುವ ವಿಷಯ ಹೇಳಿರಲಿಲ್ಲ. ಇವಳಿನ್ನೂ ಹಾಸ್ಟೆಲ್ನಲ್ಲೇ ಇದ್ದಾಳೆ ಎಂದುಕೊಂಡಿದ್ದಾರೆ ಮನೆಯವರೆಲ್ಲರೂ. ಗಂಡ ಹೆಂಡತಿಯಂತೆ ಒಂದೇ ಮನೆಯಲ್ಲಿ ಮದುವೆಯಾಗದೆ ಸಂಸಾರ ಮಾಡುತ್ತಿದ್ದೇನೆಂಬ ಸತ್ಯ ಅಮ್ಮನಿಗೆ ಗೊತ್ತಾಗಿ ಹೋಯಿತಲ್ಲ ಎಂದು ಅವಮಾನ ನಾಚಿಕೆಯಿಂದ ಕುಗ್ಗಿ ಹೋದಳು ಸಾನ್ವಿ. ಕಾರ್ತಿನ ಬಿಡಬಾರದು ಅಂದುಕೊಂಡ ಪ್ಲಾನ್ ಎಲ್ಲ ತಲೆ ಕೆಳಗಾಯಿತಲ್ಲ ದೇವರೇ. ಈಗ ನಿಜವಾಗೂ ಕಣ್ಣೀರು ಬಂತು ಸಾನ್ವಿಗೆ. ಅಲ್ಲಮ್ಮ, ಇಷ್ಟೆಲ್ಲ ನಡೆದಿದೆ, ನನಗೆ ನಂಬಿಸಿ ಮೋಸ ಮಾಡಿದ್ದಾನೆ, ಗಲಾಟೆ ನಡೀತಿದೆ ಸರ್, ಹೊಡಿತಿದ್ದಾನೆ ಅಂತೆಲ್ಲ ಅಮ್ಮನ ಹತ್ತಿರ ಸುಳ್ಳು ಫೋನ್ ಮಾಡಿಸಿ ನಮ್ಮ ಸಮಯ ವ್ಯರ್ಥ ಮಾಡಿದ್ದಲ್ಲದೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ಯಲ್ಲ, ಬೇಕಿತ್ತಾ ನಿನಗೆ? ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಅವನ ಜೊತೆ ಇರೋಕ್ಕೆ ಒಪ್ಪಿದ್ದಕ್ಕೆ ತಾನೇ ನೀನಿಲ್ಲಿದ್ದೀಯಾ? ಅವನೇನು ನಿನ್ನ ಎಳೆದುಕೊಂಡು ಬಂದು ಮಾನಭಂಗ ಮಾಡಿದ್ನಾ, ಅಥವಾ ಮದುವೆ ಆಗ್ತೀನಿ ಅಂತ ನಂಬಿಸಿ ನಿನ್ನನ್ನು ಬಸಿರು ಮಾಡಿ ಕೈ ಕೊಟ್ನಾ? ಪೊಲೀಸರ ಬಾಯಿಗೆ ಹಿಡಿತ ಇರಲ್ಲ, ಕೇಳುವವನ ಕಿವಿ ಹಿಡಿತದಲ್ಲಿದ್ದರೆ ಸಾಕು. ಇಷ್ಟು ನೀಟಾಗಿ ಇದೆ ಇಲ್ಲೆಲ್ಲ. ಮದುವೆ ಆಗಬೇಕೆಂದು ಒತ್ತಾಯ ಮಾಡೋ ಹಾಗಿಲ್ಲ, ಅದರ ಪ್ರಸ್ತಾವನೆ ಬೇಡ ಅಂತಾನೂ ಇದೆ. ಥು, ನಿನ್ನ ಜನ್ಮಕ್ಕೆ ಉಗಿದರು ಸಾಹೇಬರು. ಹೇಯ್, ಎಲ್ಲಿ ಹಾಳಾಗೋದ್ಯೋ? 118 ಬರಲೇಬೇಕಾ? ಒಬ್ಬಳು ಹೆಂಗಸು ಪೇದೆಯೊಡನೆ ಹಾಜರಾಗಿದ್ದ 118. ಗಡಗಡನೆ ನಡಗಿದರು ಅಮ್ಮ ಮಗಳಿಬ್ಬರು. ನಾನು ಏನು ಮಾಡಬೇಕೆಂದಿದ್ದೆನೋ ಅದು ನನಗೆ ಉಲ್ಟಾ ಹೊಡಿತಿದೆಯಲ್ಲ ದೇವರೇ. ಇನ್ನೂ ಹತ್ತಿರವಾಗಿದ್ದ ಸಾಹೇಬರು, ಅಲ್ಲಮ್ಮ, ಏನು ಯುವಕರು ನೀವು, ಜೀವನಾನ ಏನಂತ ಅಂದ್ಕೊಂಡಿದ್ದೀರಾ? ಮದುವೆಯಾದ ದಂಪತಿಗಳೇ 1 ವರ್ಷ ನೆಟ್ಟಿಗೆ ಸಂಸಾರ ಮಾಡಲ್ಲ, ಅಂಥದ್ರಲ್ಲಿ ಏನು ಅಂತ ಅಂದ್ಕೊಂಡು ಇವನ ಜೊತೆ ಬಂದು ಸಂಸಾರ ಹುಡಿದೀಯಾ? ಕುತ್ತಿಗೆಯಲ್ಲಿ ಕರಿಮಣಿ ಇಲ್ಲದೆ, ಸಪ್ತಪದಿ ತುಳಿಯದೆ, ಹಿರಿಯರ ಆಶೀರ್ವಾದವಿಲ್ಲದೆ ಒಂದು ಹೆಣ್ಣು ಒಂದು ಗಂಡಸಿನ ಜೊತೆ ಇರೋದಕ್ಕೆ ಏನಂತಾರೆ ನಮ್ಮ ಸಮಾಜದಲ್ಲಿ ಗೊತ್ತಾ ನಿನಗೆ? ಅಷ್ಟಲ್ಲದೆ ಇವನು ಸಾಕಾಗಲಿಲ್ಲ ಅಂತ ಇನ್ನೊಬ್ಬನ ಜೊತೆ ಸಂಬಂಧ ಬೇರೆ ಇಟ್ಕೊಂಡಿದೆಯಲ್ಲ, ಎಂಥ ಹೆಂಗ್ಸು ನೀನು? ನಿನ್ನನ್ನು ನಂಬಿ ನಿನಗೆ ಆಶ್ರಯ ಕೊಟ್ಟವನಿಗೆ ಮೋಸ ಮಾಡಿದ್ದಲ್ಲದೆ ಅವನ ಮೇಲೆ ತಿರುಗಿ ಬಿದ್ದಿದ್ದೀಯಲ್ಲ. ಅವರ ಮಾತು ಮುಂದುವರಿಯದಂತೆ ಚೀರಿದಳು ಸಾನ್ವಿ. ಇಲ್ಲ ಸರ್, ಇಲ್ಲ, ಸುಳ್ಳು ಹೇಳ್ತಿದ್ದಾನೆ ರಾಸ್ಕಲ್ ಅವನು. ಅವನೇ ಈಗ ತೀಟೆ ತೀರಿತೆಂದು ನನ್ನ ಬಿಡೋ ಪ್ಲಾನ್ ಸರ್ ಇದು. ಹಿಸ್ಟೀರಿಕ್ ಆಗಿದ್ದಳು ಸಾನ್ವಿ ತನ್ನ ಮೋಸದ ಬಂಡವಾಳ ಎಲ್ಲರೆದುರು ತೆರೆದಿದ್ದಕ್ಕೆ. ಭಯಂಕರ ಕೋಪ ಬಂತು ಸಾಹೇಬರಿಗೆ. ಅಲ್ಲಿಯೇ ಇದ್ದ ಹೆಣ್ಣು ಪೇದೆಗೆ ಕಣ್ಸನ್ನೆ ಮಾಡಿದ್ದಷ್ಟೇ. ಮತ್ತೊಂದು ಸೆಕೆಂಡಿನಲ್ಲಿ ಅವಳ ಕೈ ಸಾನ್ವಿಳ ಕೆನ್ನೆಯ ಮೇಲಿತ್ತು. ಮುಚ್ಚು ಬಾಯಿ, ಮಾಡೋದೆಲ್ಲ ಮಾಡಿಬಿಟ್ಟು ಸಾಹೇಬರಿಗೆ ಬುದ್ಧಿ ಹೇಳ್ತೀಯಾ ಚಿನಾಲಿ? ಕಣ್ಣು ಕತ್ತಲಿಟ್ಟಿತು ಸಾನ್ವಿಗೆ. ಹೋಗಮ್ಮ, ನಾನು ಹೇಳಿದ್ದು ಸುಳ್ಳು ಅಂತಿದ್ದಾಳಲ್ಲ, ಸತ್ಯ ಬಾಯ್ ಬಿಡಿಸೋಗು, ಕರ್ಕೊಂಡು ಹೋಗಿ ಅವಳನ್ನ. ಥು, ಏನು ಹುಡುಗರು ಈಗಿನ ಕಾಲದವರು, ಒಂದು ಸಂಸ್ಕಾರ ಬೇಡವೇ? ಕರಾರು ಪತ್ರವನ್ನೆಲ್ಲ ಓದಿ ಸುಸ್ತಾಗಿದ್ದರು ಸಾಹೇಬರು. ಅಲ್ಲಿಯೇ ಮುಗಿಯಲಿಲ್ಲ ಅವರ ಮಾತುಗಳು. ಅಮ್ಮನಿಗೆ ಮಗಳನ್ನು ಹೊಡೆಯುವುದು ನೋಡಲಾಗಲಿಲ್ಲ. ಪ್ಲೀಸ್ ಸರ್, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ದಯವಿಟ್ಟು ಹೊಡಿಬಿಡಿ ಸರ್, ನನ್ನ ಹತ್ರ ತಡ್ಕೊಳಕ್ಕಾಗ್ತಿಲ್ಲ. ಸೆರೆಗೊಡ್ಡಿ ಬೇಡಿದಳು ಆ ಮಹಾತಾಯಿ. ಮಕ್ಕಳು ಏನೇ ಮಾಡಿದರೂ, ಎಷ್ಟೇ ಮನಸ್ಸನ್ನು ನೋಯಿಸಿದರೂ ಮಾತೃಹೃದಯ ಮಕ್ಕಳಿಗಾಗಿ ಮಿಡಿಯುತ್ತದೆ. ಏನಮ್ಮ ಬುದ್ಧಿ ಹೇಳೋದು ನೀನು? ನಿನ್ನ ಬುದ್ಧಿ ಕೇಳೋ ಕಾಲಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನಿನ್ಗಿವತ್ತು ಈ ಪರಿಸ್ಥಿತಿ ಬರ್ತಿತ್ತಾ? ಹಗಲಲ್ಲೇ ಹಾದರಕ್ಕೆ ಬಿಟ್ಟಿದೆಯಲ್ಲ ಮಗಳನ್ನ. ಅಯ್ಯೋ ದೇವ್ರೇ! ಕಷ್ಟ ಹೊಂಡ ಜೀವ ಕೇಳಲಾರದ ಮಾತುಗಳನ್ನು ಕೇಳಿ ತತ್ತರಿಸಿತು. ಏಕಕಾಲಕ್ಕೆ 1000 ಚೂರಿನಿಂದ ಇರಿದಂತಾಗಿತ್ತು ಸಾನ್ವಿಳ ಅಮ್ಮನ ಪರಿಸ್ಥಿತಿ. ಸಾಹೇಬರ ಕಾಲುಗಳ ಮೇಲೆ ಬಿದ್ದು ಹೊರಲಾಡಿದ್ದಳು ಸಾನ್ವಿಳ ಅಮ್ಮ. ಕ್ಷಮಿಸಿ ಬಿಡಿ ಸರ್, ಅವಳಿಗೇನು ಮಾಡಬೇಡಿ. ನನಗಿನ್ನೂ ಅರಿಯದ 2 ಮಕ್ಕಳಿದ್ದಾರೆ ಸರ್. ಅವರ ಭವಿಷ್ಯವೆಲ್ಲ ಇವಳ ದುಡಿಮೆಯ ಮೇಲೆ ನಿಂತಿದೆ ಸರ್. ಕರಳು ಕಿತ್ತು ಬರುವಂತೆ ಇತ್ತು ಅವಳ ರೋದನ. ಒಳಗೆ ಸಾನ್ವಿ ಅಳುತ್ತಿರೋ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರುತ್ತಿತ್ತು. ಸುಮ್ಮನಾದ ಸಾಹೇಬ. 118 ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದ. ಏನೋ ಅಂದುಕೊಂಡು ಇಲ್ಲಿ ಬಂದವನಿಗೆ ಎಲ್ಲ ಅಯೋಮಯವಾಗಿತ್ತು. ಶಾಂತನಾಗಿದ್ದ ಕಾರ್ತಿಗೂ ಈಗ ಸಾನ್ವಿಳ ಅಮ್ಮನನ್ನು ನೋಡಲಾಗಲಿಲ್ಲ. ಅವನ ಅಮ್ಮ ನೆನಪಾದರೂ ತಕ್ಷಣವೇ.
ಅವನಿಗೂ ಛೇ ಪಾಪ, ಇವರೇನು ಮಾಡಿದ್ದಾರೆ, ಇವರಿಗೇಕೆ ಈ ಶಿಕ್ಷೆ ಎಂದು ಪರಿತಪಿಸಿದ. ಪ್ಲೀಸ್ ಸರ್, ಹೊಡಿಬಿಡಿ, ಎಲ್ಲ ಇತ್ಯರ್ಥ ಆಯಿತಲ್ಲ. ಈಗ ಬಯಸ್ಕೊಳ್ಳೋ ಸರದಿ ಕಾರ್ತಿನದು. ಏನು ಇತ್ಯರ್ಥ ನಿನ್ನ ಪಿಂಡ? ಅಷ್ಟು ತೆವಳು ಇದ್ದರೆ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದು ತಾನೇ? ಗಂಡಸುತನ ಪ್ರದರ್ಶ ಮಾಡ್ತೀರಾ ಕಂಡ ಹೆಣ್ಣು ಮಕ್ಕಳ ಜೊತೆ. ಥೂ ನಿಮ್ಮ, ಇಷ್ಟೊತ್ತು ತನಕ ನಾನು ನಿಮ್ಮ ಕತೆ ಕೇಳಿ ಇಲ್ಲಿ ಕೂತಿದ್ದೀನಲ್ಲ. ಥೂ. ನಾಚಿಕೆಯಿಂದ ತಲೆ ತಗ್ಗಿಸಿದ ಕಾರ್ತಿ. ಅವನ ಒಂದು ಸಣ್ಣ ಸಮಯ ಪ್ರಜ್ಞೆ ಇವತ್ತು ಅವನ ಜೀವನವನ್ನೇ ದುರಂತದಿಂದ ಕಾಪಾಡಿತ್ತು. ಅವತ್ತು ಕಾಫಿ ಟೀನ ಹೊರಗಡೆಯಿಂದ ನೋಡಿದ ದೃಶ್ಯವನ್ನು ತನ್ನ ಫೋನಿನ ಕೆಮರಾದಲ್ಲಿ ಸೆರೆ ಹಿಡಿದಿದ್ದ ಕಾರ್ತಿ. ಸಣ್ಣ ಫೋಟೋ ಅವನ ಜೀವನವನ್ನು ಅವಮಾನದಿಂದ ಮುಂದಾಗೋ ಅಪಾಯದಿಂದ ಪಾರು ಮಾಡಿತ್ತು. ಸಾನ್ವಿಳ ಜೀವನ ಬುಡಮೇಲಾಗಿತ್ತು. ಅವಳ ಸಂಕಷ್ಟಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಒಳಗಡೆ ಅವಳು ಸತ್ಯವನ್ನು ಒಪ್ಪಿಕೊಂಡಾಗಿತ್ತು. ಸಾಹೇಬರು ಇಬ್ಬರಿಗೂ ಮತ್ತಷ್ಟು ಬುದ್ಧಿವಾದಗಳನ್ನು ಹೇಳಿ ಹೊರಟಾಗಿತ್ತು. ಅಮ್ಮ ಮಗಳಿಬ್ಬರು ತನ್ನ ದಾರಿಗೆ ಸುಂಕವಿಲ್ಲದಂತೆ ಮನೆಯ ದಾರಿ ಹಿಡಿದು ಹೊರಟಾಗಿತ್ತು. ಕಾರ್ತಿನ ಮಾಡ್ರನ್ ಜೀವನದ ಮೊದಲನೇ ಅಧ್ಯಾಯ ನುಚ್ಚು ನೂರಾಗಿ ಅಡಿಪಾಯವಿಲ್ಲದೆ ಕುಸಿದಿತ್ತು. ಅವರೆಲ್ಲರೂ ಹೋದ ಮೇಲೆ ಬೆಡ್ ಮೇಲೆ ಬಿದ್ದು ಜೋರಾಗಿ ಅಳತೊಡಗಿದ ಕಾರ್ತಿ. ಜೈಲಿನಲ್ಲಿ ತನ್ನ ಜೀವನ ಕೊನೆಯಾಗುತ್ತಿತ್ತಲ್ಲ ಎಂಬ ಕಲ್ಪನೆ ಬಂದ ಕೂಡಲೇ ನಡುಗಿದ. ನರಕದಲ್ಲಿ ಅವಸಾನವಾಗಬೇಕಿದ್ದ ಜೀವನಕ್ಕೆ ಮತ್ತೊಂದು ತಿರುವು ಅವಕಾಶ ದೊರಕಿತ್ತು ಕಾರ್ತಿಗೆ. ಆದರೂ ಈ ಭೀಕರ ನೆನಪಿನಿಂದ ಹೊರಬರಲಾರದೆ ತೊಡಲಾಡಿತು ಕಾರ್ತಿನ ಜೀವ. ದಿನದಿನಕ್ಕೂ ಕುಗ್ಗತೊಡಗಿದ ಕಾರ್ತಿ. ಯಾವಾಗ ಹೇಳುತ್ತಾನೋ ಯಾವಾಗ ಮಲಗುತ್ತಾನೋ ಅವನಿಗೆ ತಿಳಿಯದು. ಒಂಥರದ ಟ್ರಾಮಾಗೆ ಹೋಗಿಬಿಟ್ಟಿದ್ದ ಕಾರ್ತಿ. ಎಷ್ಟೋ ಸಲ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳಬೇಕೆನಿಸಿತ್ತು. ಆದರೆ ಈ ಅವಸ್ಥೆಯಲ್ಲಿ ಮನೆಗೂ ಹೋಗಲಾರ. ಅಮ್ಮ ಒಂದೇ ನೋಟದಲ್ಲಿ ಕಂಡು ಹಿಡಿದು ಬಿಡುತ್ತಾರೆ. ಆಫೀಸ್ಗೆ 1 ತಿಂಗಳು ರಜೆ ಹಾಕಿ ಮನೆಯಲ್ಲೇ ಕೂತ. ಒಂಥರದ ಡಿಪ್ರೆಷನ್ ಆವರಿಸಿತ್ತು ಅವನಿಗೆ. ಜೀವನದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಈಗಿನ ಯುವ ಪೀಳಿಗೆಯವರು ಎಷ್ಟು ಬುದ್ಧಿವಂತರೋ ಅಷ್ಟೇ ಸೂಕ್ಷ್ಮ ಮನಸ್ಸಿನವರು. ಅವರ ಮನಸ್ಸು ಗಾಜಿನಂತೆ, ಸಣ್ಣ ಪೆಟ್ಟನ್ನು ತಡೆದುಕೊಳ್ಳಲಾರದು. ಅದಕ್ಕೆ ಈಗಿನ ಮಕ್ಕಳು ಆತ್ಮಹತ್ಯೆಗೆ ಮೊರೆ ಹೋಗುವುದು ಜಾಸ್ತಿ. ಅವರಿಗೆ ಜೀವಕ್ಕೆ ಇರುವ ಬೆಲೆಯೇ ಗೊತ್ತಿರುವುದಿಲ್ಲ. ಸ್ವಾರ್ಥಿಗಳು ಕೂಡ. ಕೇವಲ ತಮ್ಮ ಬಗ್ಗೆಯಷ್ಟೇ ಯೋಚಿಸಿ ಇರುತ್ತಾರೆ. ಅವರಿಗೆ ಹೆತ್ತವರ ಬಗ್ಗೆ ಕಾಳಜಿಯೂ ಇರಲ್ಲ. ಕಾರ್ತಿ ಮರಳಿ ಬರ್ತಾನ ತನ್ನ ಮೊದಲಿನ ಉತ್ಸಾಹದ ಜೀವನಕ್ಕೆ? ಈಗ ಅದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮಾನಸಿಕ ಖಿನ್ನತೆಯಿಂದ ಬಳಲಿದ ಕಾರ್ತಿ. ಅಪ್ಪ ಅಮ್ಮನಿಗೆ ವಿಷಯ ತಿಳಿದರೆ ಏನೂ ಅಂದುಕೊಳ್ಳಲ್ಲ ನನ್ನ ಬಗ್ಗೆ. ಆರ್ಮಿ ಆಫೀಸರ್ನ ಮಗನಾಗಿ ನನಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿತ್ತೆಂದರೆ ಅಪ್ಪ ಎದೆ ಹೊಡೆದುಕೊಂಡಾರೋ ನೆನೆಸಿಯೇ ನಡುಗಿದ. ಪಾಪ ಪ್ರಜ್ಞೆಯಲ್ಲಿ ಮುಳುಗಿದ ಕಾರ್ತಿ ತನ್ನ ಖಿನ್ನತೆಗೆ ಡಾಕ್ಟರ್ ಬಳಿ ಸಲಹೆ ಕೇಳಿ ಸರಿಯಾದ ಸಮಯಕ್ಕೆ ಔಷಧಿ ತೆಗೆದುಕೊಂಡು ತಕ್ಕ ಮಟ್ಟಿಗೆ ಆ ನರಕದಿಂದ ಹೊರಬಂದ. ಮಾನಸಿಕ ಖಿನ್ನತೆ ಇದೆ ಎಂದು ಯಾರಾದರೂ ಸರಿಯಾದ ಕಾಲಕ್ಕೆ ಗುರುತಿಸಿ ಉಪಚಾರ ಪಡೆದುಕೊಂಡರೆ ಅದೊಂದು ಸಮಸ್ಯೆಯೇ ಅಲ್ಲ. ಆದರೆ ಅದನ್ನು ಬೆಳೆಯಲು ಬಿಟ್ಟರೆ ಅದೊಂದು ಮಾರಣಾಂತಿಕ ಕಾಯಿಲೆಯಾಗಬಹುದು. ತಿಂಗಳ ರಜೆ ಕಳೆದರೂ ಕಾರ್ತಿಗೆ ಏನೇನೂ ಉತ್ಸಾಹವಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆಫೀಸ್ಗೆ ಹೋಗುತ್ತಿದ್ದ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳವೇ ದುರ್ಬಲನಾಗಿದ್ದ ಕಾರ್ತಿ. ಒಂದಿನ ಕೆಫೆಟೇರಿಯಾದಲ್ಲಿ ಸಾನ್ವಿಳ ಹಾಸ್ಟೆಲ್ ಮೇಟ್ ಸಿಕ್ಕಳು ಕಾರ್ತಿಗೆ. ಕಾಫಿ ಗುಟುಕೇರಿಸುತ್ತಿದ್ದವನಿಗೆ ಹಿಂದಿನಿಂದ ಹಾಯ್ ಕರೆ ಕೇಳಿ ಅಚ್ಚರಿ. ಅವನಿಗೆ ಆ ಹುಡುಗಿಯ ಪರಿಚಯವಿಲ್ಲದಿದ್ದರೂ ಕಾರ್ತಿ ಅವಳಿಗೆ ಚೆನ್ನಾಗಿ ಪರಿಚಯವಿದ್ದ. ಕಾರ್ತಿ ಮತ್ತು ಸಾನ್ವಿ ಒಟ್ಟಿಗೆ ಇರೋದಕ್ಕಿಂತ ಮೊದಲು ಗೇಟ್ನ ಬಳಿ ಸಾನ್ವಿಗಾಗಿ ಕಾರ್ತಿ ಕಾಯುತ್ತಿದ್ದದ್ದನ್ನು ಅನೇಕ ಬಾರಿ ನೋಡಿದ್ದಾಳೆ. ಹಾಯ್, ನಾನು ಕಮಲಾ, ಸಾನ್ವಿಳ ಫ್ರೆಂಡ್. ಕೈ ಮುಂದೆ ಮಾಡಿದಳು ಕಮಲಾ. ಒಂದು ಕ್ಷಣ ಅವಳ ಹೆಸರು ಕೇಳಿ ದಂಗಾದನಾದರೂ ತೋರ್ಗೊಡಲಿಲ್ಲ. ಹಾಯ್ ಅಂದಷ್ಟೇ ಹೇಳಿದ. ನನಗೆ ಎಲ್ಲ ವಿಷಯ ಗೊತ್ತು. ಸಾರಿ, ನನಗೆ ಸಾನ್ವಿಳ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂದನಷ್ಟೇ. ಗೊತ್ತು, ಅವಳು ನಿಮಗೆ ಹಾಗೆ ಮೋಸ ಮಾಡಬಾರದಿತ್ತು. ಅವಳ ತಪ್ಪಿದೆ, ಆದರೆ ಅದಕ್ಕೆ ಶಿಕ್ಷೆ ಅವಳು ಅನುಭವಿಸಿದ್ದಾಳೆ ಎಂದಳು ಕಮಲಾ. ಅಚ್ಚರಿ ಕಾರ್ತಿನ ಮೊಗದಲ್ಲಿ. ಸಾನ್ವಿ ಮತ್ತು ಪಶ್ಚಾತ್ತಾಪ ಎರಡೂ ಯಾಕೋ ಹೊಂದಿಕೆಯಾಗುತ್ತಿಲ್ಲವೆನಿಸಿತು. ಇಲ್ಲ ಸರ್, ಅದ್ಯಾವನೋ ಹಿಂದೆ ಹೋಗಿ ನಿಮಗೆ ಮೋಸ ಮಾಡಿದಳಲ್ಲ. ಅವನು ಅವಳನ್ನು ಮಲೇಷಿಯಾಕ್ಕೆ ಕರೆದುಕೊಂಡು ಹೋಗಿ 4 ದಿನ ಮಜಾ ಮಾಡಿ ಅವಳ ದುಡ್ಡು ಕಾರ್ಡ್ ಎಲ್ಲವನ್ನೂ ಕದ್ದು ಅವಳನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿ ಹೋದನಂತೆ. ಬೆಚ್ಚಿಬಿದ್ದ ಕಾರ್ತಿ. ಬಂದು ನಾನು ಕಾರ್ತಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಈ ಶಿಕ್ಷೆ ಎಂದೆಲ್ಲ ಹತ್ತುಕೊಂಡು ಹೋದಳು ಸರ್. ಅವಳ ದುರ್ದೈವಕ್ಕೆ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದ್ದಳು ಆ ಮೋಸಗಾರನಿಂದ. ವಾಟ್?
ಕಾರ್ತಿ ಹೆಚ್ಚು ಕಡಿಮೆ ಚೀರಿದ. ಇಷ್ಟೆಲ್ಲ ನಡೆದು ಹೋಯ್ತು. ನಿಮಗೆ ಸಿಕ್ಕಿ ಸಾರಿ ಕೇಳಿ ಹೋಗ್ತೀನಿ ಅಂತ ಎಷ್ಟು ಗೋಗರಿದರೂ ಅವರ ಅಮ್ಮ ಊರಿಗೆ ಹೇಳ್ಕೊಂಡು ಹೋದ್ರು. ಯಾರ ಜೊತೆನೋ ಮದುವೆ ಮಾಡೋಕ್ಕೆ ನೋಡಿದ್ರಂತೆ. ಅವಳು ಫ್ಯಾನಿಗೆ ನೇಣು ಹಾಕ್ಕೊಂಡು ಹೋಗ್ಬಿಟ್ಲು ಸರ್. ಕಮಲಾ ಹೇಳಿ ಮುಗಿಸೋ ಅಷ್ಟರಲ್ಲಿ ಅವಳ ಕಣ್ಣಂಚಿನಿಂದ ಕಂಬನಿ ಜಾರಿತ್ತು. ತಾನು ಹೆಣಿದ ಚಕ್ರವ್ಯೂಹದಿಂದ ಹೊರಬರದೆ ಸಾವನ್ನಪ್ಪಿದ್ದಳು ಸಾನ್ವಿ. ಈ ಕಾರ್ತಿ ಸಾನ್ವಿಳ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ನಿಜವಾದ ಬಲಿಪಶು ಯಾರು? ಈ ಸಂಬಂಧ ಇಬ್ಬರಿಗೂ ಒಳ್ಳೆಯದನ್ನು ಮಾಡಲಿಲ್ಲ. ಗಾದೆಗಳು ಇಂದಿನವರೆಗೆ ಸುಳ್ಳಾಗಿಲ್ಲ. ಎವ್ರಿಥಿಂಗ್ ಆಸ್ ಇಟ್ಸ್ ಓನ್ ಲಿಮಿಟ್ಸ್ ಅನ್ನೋದು ಸುಳ್ಳಲ್ಲ. ಕಟ್ಟುಪಾಡುಗಳು ಒಳ್ಳೆಯದೆ. ಒಂದು ಗಂಡು ಹೆಣ್ಣಿನ ಸಂಬಂಧಕ್ಕೆ ಮದುವೆ ಎನ್ನುವ ಕಟ್ಟುಪಾಡು ಇರಲೇಬೇಕು. ಆ ಚೌಕಟ್ಟಿನಲ್ಲಿಯೇ ಸಂಬಂಧಗಳು ಹಸನಾಗೋದು. ಇಲ್ಲದಿದ್ದರೆ ಸಾನ್ವಿಳ ಬಗೆಗೆ ಎಷ್ಟೇ ಬೇಸರವಿದ್ದರೋ ಅವಳಿಂದ ಕಾರ್ತಿ ಸುಖ ಅನುಭವಿಸಿದ್ದಾನೆ. ಏಕೋ ಮನಸ್ಸಿಗೆ ತುಂಬ ಖೇದವಾಯಿತು ವಿಷಯ ಕೇಳಿ. ತುಂಬ ನೊಂದುಕೊಂಡ ಸಾನ್ವಿಳ ಬಗೆಗೆ. ಯಾರ ವಿಧಿ ಯಾರ ಬಲ್ಲರು. ಆಗಾಗ ಮನೆಗೆ ಹೋಗುತ್ತಿದ್ದ ಕಾರ್ತಿ ಈಗ ಹೋಗುವುದನ್ನು ತುಂಬ ಕಮ್ಮಿ ಮಾಡಿದ್ದ. ಅಮ್ಮನ ನೆನಪುಗಳು ಕಾಡಿದರೂ ಅವರಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ. ಅಮ್ಮನೂ ಕಾರ್ತಿನ ಪರಿಸ್ಥಿತಿ ನೋಡಿ ಕಂಗೆಟ್ಟಿದ್ದರು. ಏನೋ ಹೀಗಾಗ್ಬಿಟ್ಟಿದೆಯಾ? ಏನಾಗಿದೆಯೋ ನಿನಗೆ ಎಂದು ಎಷ್ಟು ಪರಿಯಾಗಿ ಕೇಳಿದರೂ ಏನೋ ಒಂದು ಜಾರಿಕೆಯ ಉತ್ತರ ನೀಡಿದ್ದ ಕಾರ್ತಿ. ತುಂಬ ಕೆಲಸ ಅಮ್ಮ, ಊಟ ನಿದ್ರೆ ಸರಿಯಾಗಿ ಆಗುತ್ತಿಲ್ಲ, ಸ್ವಲ್ಪ ದಿನವಷ್ಟೇ ಸರಿ ಹೋಗ್ತೀನಿ ಬಿಡು ಎಂದು ಸಮಾಧಾನ ಹೇಳಿದ ಅಮ್ಮನಿಗೆ. ಅಷ್ಟೆಲ್ಲ ಕಷ್ಟವಾಗುತ್ತಿದೆ ಎಂದರೆ ಬೇರೆ ಕಂಪನಿಯನ್ನಾದರೂ ನೋಡ್ಕೋಬೇಡವೇ? ಮೊದಲ ಬಾರಿಗೆ ಕೆಲಸಕ್ಕೆ ಸೇರಿದ ಮೇಲೆ ಅಪ್ಪನಿಂದ ಕಾಳಜಿಯ ಮಾತುಗಳು. ಏನೋ ಹಿತವಾಗಿತ್ತು. ಅಷ್ಟೇ ಆಶ್ಚರ್ಯ ಕೂಡ ಕಾರ್ತಿಗೆ. ಅತಿ ಶಿಸ್ತಿನ ಸಿಪಾಯಿಯಾಗಿದ್ದ ಅಪ್ಪ ಮನಸ್ಸಲ್ಲಿರೋ ಪ್ರೀತಿಯನ್ನು ತೋರಗೊಡುತ್ತಿರಲಿಲ್ಲ. ಮುದ್ದು ಮಾಡಿದರೆ ಎಲ್ಲಿ ಹಾಳಾಗಿ ಬಿಡುವನೋ ಎಂಬ ಆತಂಕದಲ್ಲಿ ಅತಿ ಶಿಸ್ತಿನಿಂದ ಬೆಳೆಸಿದ್ದರು. ಗಂಡು ಹುಡುಗ, ತುಂಬ ಜವಾಬ್ದಾರಿಗಳಿರುತ್ತೆ ಜೀವನದಲ್ಲಿ. ಅವನ ಕಾಲ ಮೇಲೆ ನಿಂತುಕೊಳ್ಳುವ ಹಾಗಾಗುವವರೆಗೂ ಅಪ್ಪನ ಹೆದರಿಕೆಯಲ್ಲಿರಬೇಕೆಂಬುವುದು ಅವರ ವಾದವಾಗಿತ್ತು. ಅಮ್ಮ ಗಂಡನ ಬಳಿ ಎಷ್ಟೋ ಸಲ ಅವನಿಗೆ ಪ್ರೀತಿ ತೋರಿಸ್ರಿ ಎಂದು ಕಳಕಳಿಯಿಂದ ಕೇಳಿಕೊಂಡಾಗಲೆಲ್ಲ ಅವರ ಉತ್ತರ ಇದೆ, ಪ್ರೀತಿ ಮಾಡೋಕೆ ನೀನಿದೆಯಲ್ಲ. ನಾನು ನಿನ್ನ ಹಾಗೆ ಆಗಿಬಿಟ್ಟರೆ ಜೀವನ ಏನು ಎಂಬುವುದನ್ನು ಅವನು ಕಲಿತುಕೊಳ್ಳೋದಿಲ್ಲ ಕಣೆ. ಒಬ್ಬರು ಮುದ್ದಿಸಿದರೆ ಇನ್ನೊಬ್ಬರು ಶಿಸ್ತನ್ನು ಕಲಿಸಲೇಬೇಕು. ಅವರ ಮೊಂಡುವಾದ. ಗಂಡನ ಬುದ್ಧಿ ಅರಿತವರಾಗಿದ್ದರಿಂದ ಅಮ್ಮ ಏನು ಹೇಳದಾದರು. ಇಷ್ಟು ದಿನ ಅಪ್ಪನನ್ನು ಹಿಟ್ಲರ್ ಥರ ನೋಡುತ್ತಿದ್ದ ಕಾರ್ತಿಗೆ ಗೌರವವೂ ಇತ್ತು. ಅಪ್ಪನ ಬಗೆಗೆ ಹೆಮ್ಮೆ ಎನಿಸತೊಡಗಿತ್ತು. ದೇಶ ಕಾಯೋ ಯೋಧನ ಮಗ ಹೀಗಿರಬೇಕಿತ್ತು ಎಂದೆಲ್ಲ ಸಾನ್ವಿಳ ಕಹಿ ಘಟನೆಯ ನಂತರ 1000 ಬಾರಿ ಯೋಚಿಸಿದ್ದ. ಈ ಘಟನೆಯೆಲ್ಲ ನಡೆದು ವರ್ಷಗಳೇ ಕಳೆಯಿತು. ಯಾಕೋ ಹೆಣ್ಣುಗಳ ಬಗೆಗಿನ ಆಸಕ್ತಿಯೇ ಹೊರಟು ಹೋಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಅಮ್ಮನ ಕಾಲ್ ಬಂತು ಕಾರ್ತಿಗೆ. ಅಪ್ಪ ಬಿದ್ಬಿಟ್ಟಿದ್ದಾರೆ ಕಣೋ, ಬೇಗ ಬಾರೋ ಕಾರ್ತಿ, ನನಗೇನೂ ತೋಚುತ್ತಿಲ್ಲ. ತಕ್ಷಣ ಹೊರಟು ನಿಂತ ಕಾರ್ತಿ. ಅಮ್ಮನ ಗೋಳು ಮುಗಿಲು ಮುಟ್ಟುವಂತೆ ಇತ್ತು. ಅಪ್ಪನಿಗೆ ಸ್ಟ್ರೋಕ್ ಆಗಿತ್ತು. ಅಪ್ಪನ ಸೇವೆಗೆಂದು ಟೊಂಕ ಕಟ್ಟಿ ನಿಂತ ಕಾರ್ತಿ ಎಲ್ಲ ಸೇವೆಯನ್ನು ಮಾಡಿದ. ಅಪ್ಪನ ಮುಖದಲ್ಲಿ ಮಗನ ಬಗೆಗೆ ಹೆಮ್ಮೆಯಿತ್ತು. ಅಪ್ಪ ಮಗ ಹತ್ತಿರವಾಗತೊಡಗಿದರೂ ಸಾವಕಾಶವಾಗಿ. ತನ್ನ ಕಾಲದ ಎಲ್ಲ ಹಿರಿಮೆಗಳು ಆರ್ಮಿಯಲ್ಲಿ ಮನುಷ್ಯ ಹೇಗಿರುತ್ತಾನೆ, ಆ ಜೀವನ ಉಳಿದವರಿಗಿಂತ ಹೇಗೆ ಭಿನ್ನ ಎಂದೋ ದಿನವೂ ಒಂದು ಉದಾಹರಣೆಯೊಂದಿಗೆ ತನ್ನ ಜೀವನದ ಅನುಭವಗಳನ್ನು ಹಂಚಿಕೊಳ್ಳತೊಡಗಿದರು ಅಪ್ಪ ಮಗನ ಬಳಿ. ಕಾರ್ತಿ ತನ್ನ ಎಲ್ಲ ಚಿಂತೆ, ಅಪರಾಧಿ ಮನೋಭಾವವನ್ನು ಮೆಲ್ಲ ಮೆಲ್ಲನೆ ಮರೆಯತೊಡಗಿದ. ಅಪ್ಪನೂ ಚೇತರಿಸಿಕೊಂಡು ಓಡಾಡುವ ಮಟ್ಟಕ್ಕೆ ಬಂದರು. ಡಾಕ್ಟರ್ ಕಾರ್ತಿನ ಹತ್ತಿರ ದಿನವೂ ಅಪ್ಪನನ್ನು ಒಂದರ್ಧ ಗಂಟೆ ಪಾರ್ಕಿಗೆ ಕರೆದುಕೊಂಡು ಹೋಗಲು ಸೂಚಿಸಿದ್ದರು. ಇದರಿಂದ ಅವರಿಗೆ ವಾಕ್ ಆಗೋ ಫ್ರೆಶ್ ಏರ್ ಸಿಗುತ್ತೆಂದು ಮೆಲ್ಲ ಮೆಲ್ಲಗೆ ವಾಕ್ ಮಾಡಿಸೋಕೆ ಹೇಳಿದ್ದರು. ಕಾರ್ತಿ ಕೆಲಸಕ್ಕೆ ಲಘು ವಿದಾಯ ಹೇಳಿದ್ದ. ಯಾಕೋ ಸಿಟಿಗೆ ವಾಪಸ್ಸಾಗಲು ಮನಸ್ಸಿಲ್ಲ ಅವನಿಗೆ. ಅಮ್ಮನ ಆರೈಕೆಯಲ್ಲಿ ಅಪ್ಪ ಮಗ ಇಬ್ಬರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಚೇತರಿಸಿಕೊಂಡರು. ಅಮ್ಮ ಮಗನ ಸಂಭಾಷಣೆ ಆಗಾಗ ಮದುವೆಯ ಕಡೆಗೆ ವಾಲುತ್ತಿತ್ತು. ನಯವಾಗಿ ನಿರಾಕರಿಸುತ್ತಿದ್ದ ಕಾರ್ತಿ. ಈಗಂತೂ ಅಪ್ಪನೂ ಹುಷಾರಾಗಲ್ಲಮ್ಮ, ನೋಡೋಣ ಎಂಬ ಹಾರಿಕೆಯ ಉತ್ತರ ಕೊಡುತ್ತಿದ್ದ. ಅಮ್ಮನೂ ಕಾರ್ತಿನನ್ನು ಕುಳಿಸಿಕೊಂಡು ಬುದ್ಧಿವಾದ ಹೇಳಿದರು. ಮರಿ, ನಿಜವಾದ ಸಂಗಾತಿಯ ಅವಶ್ಯಕತೆ ಇಳಿ ವಯಸ್ಸಿನಲ್ಲಿ ಕಣೋ. ಹಾದಿ ಅರಿಯದ ಜೀವನದಲ್ಲಿ ಮನಸ್ಸಿಗಿಂತ ದೇಹಕ್ಕೆ ಸಂಗಾತಿಯ ಅವಶ್ಯಕತೆ ಇದ್ದರೆ ಇಳಿ ವಯಸ್ಸಿನಲ್ಲಿ ಸಂಗಾತಿಯ ನಿಜವಾದ ಬೆಲೆ ಗೊತ್ತಾಗುತ್ತೆ ಕಣ. ನಾನು ನಿನ್ನ ಅಪ್ಪ,
ನೀನು ಹುಟ್ಟಿದ ಮೇಲೆ ನೀನೇ ನಮ್ಮ ಪ್ರಪಂಚ ಎಂದುಕೊಂಡು ನಿನಗಾಗಿಯೇ ಬದುಕಿದೆವು. ಅಪ್ಪ ನಿನಗೆ ಜಗತ್ತಿನಲ್ಲಿರೋ ಎಲ್ಲ ಸುಖ ಕೊಡಬೇಕೆಂದು ಹಗಲಿರಲು ದುಡಿದರೆ ನಾನು ನಿನ್ನ ಆರೈಕೆಯಲ್ಲಿಯೇ ನನ್ನ ಜೀವನ ಸವಿಸಿದೆ ಕಣ. ಹೆತ್ತವರಿಗೆ ಇರೋ ದೊಡ್ಡ ಜವಾಬ್ದಾರಿಯೇ ಮಕ್ಕಳನ್ನು ಮೊದಲು ಒಳ್ಳೆಯ ನಾಗರಿಕರನ್ನಾಗಿ ಮಾಡೋದು ಕಾರ್ತಿ. ಈಗ ನೋಡು, ನೀನು ನಮ್ಮಿಬ್ಬರ ಹೆಮ್ಮೆಯ ಚಿಗುರು, ಬೆಳೆದು ದೊಡ್ಡ ಮರವಾಗಿದ್ದೀಯಾ. ಇನ್ನೊಬ್ಬರಿಗೆ ಆಶ್ರಯ ಬದುಕು ಕೊಡುವಷ್ಟು ಎತ್ತರದಲ್ಲಿ ನೀನಿದ್ದೀಯಾ. ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಮರಿ. ನಮ್ಮಿಬ್ಬರ ಜೀವನವನ್ನು ಸಾರ್ಥಕಪಡಿಸಿದ್ದೀಯಾ ನೀನು. ಹತ್ತಿರ ಕರೆದು ಹಣೆಯ ಮೇಲೊಂದು ಹೂ ಮುತ್ತನಿಟ್ಟರು ಅಮ್ಮ. ಅಮ್ಮನ ಪ್ರೀತಿಗೆ ಕರಗಿ ಹೋದ ಕಾರ್ತಿ. ಈಗ ನೋಡು, ಮನೆಯಲ್ಲಿ ನಾವಿಬ್ಬರೇ, ಅವರ ಮುಂದೆ ನಾನು, ನನ್ನ ಮುಂದೆ ಅವರು. 24 ಗಂಟೆಯೂ ಒಟ್ಟಿಗೆ ಇರ್ತೀವಿ. ಒಂದು ಗಳಿಗೆ ನಾನು ಕಾಣಲಿಲ್ಲ ಎಂದರೆ 10 ಬಾರಿ ಜೋರಾಗಿ ಕೂಗುತ್ತಾರೆ ನಿನ್ನ ಅಪ್ಪ. ಅದೇ ಅವರಿಲ್ಲವೆಂದರೆ ನನಗೆ ಚಡಪಡಿಕೆ. ನಾನಿಲ್ಲದೆ ಅವರಿಲ್ಲ, ಅವರಿಲ್ಲದೆ ನಾನಿಲ್ಲ ಕಣೋ. ಗಂಡನ ಬಗೆಗಿನ ಅಪಾರ ಪ್ರೀತಿಯನ್ನು ನೋಡಿ ಮೂಕ ವಿಸ್ಮಿತನಾದ ಕಾರ್ತಿ. ನಿನಗೂ ಇದೇ ರೀತಿಯ ಪ್ರೀತಿ ಸಿಗಬೇಕು ಕಣೋ ಕಾರ್ತಿ. ನಾವಿನ್ನು ಎಷ್ಟು ದಿನ ನಿನ್ನ ಜೊತೆಗಿರ್ತೀವಿ ಕಾರ್ತಿ. ನಿನ್ನನ್ನು ಪ್ರೀತಿಸುವ ಜೀವವೊಂದು ಬೇಕೇ ಬೇಕು. ಮರ ಚಿಗುರೊಡೆದು ಹೂ ಬಿಟ್ಟು ಕಾಯಾಗಿ, ಕಾಯಿ ಹಣ್ಣಾಗಿ, ಅದು ಒಬ್ಬರ ಹೊಟ್ಟೆ ತುಂಬುವುದೇ ಸಾರ್ಥಕವಾದ ಜೀವನ ಕಣೋ. ಮಾರ್ಮಿಕವಾಗಿ ನುಡಿದಿದ್ದರು ಅಮ್ಮ. ಇಂತಹ ಪ್ರೀತಿ ನನಗೆಂದೂ ಸಿಗಲೇ ಇಲ್ಲವೇ? ಅಥವಾ ಆ ನಿಟ್ಟಿನಲ್ಲಿ ನಾನು ಯಾವ ಹೆಣ್ಣನ್ನು ನೋಡಿಯೇ ಇಲ್ಲವೇ? ಹೆಣ್ಣೆಂದರೆ ಬರೀ ಭೋಗದ ವಸ್ತು, ಅವಳೊಂದು ನೀಡ್ ಅಥವಾ ಅವಶ್ಯಕತೆ ಎಂದು ತಿಳಿದಿದ್ದ ಕಾರ್ತಿ ಅಮ್ಮನ ಮಾತುಗಳನ್ನು ಕೇಳಿ ಮೂಕನಾಗಿದ್ದ. ಅವನು ಯಾವ ಹೆಣ್ಣನ್ನು ಬಾಳ ಸಂಗಾತಿಯಂತೆ ನೋಡೇ ಇಲ್ಲ. ಇಷ್ಟು ದಿನ ಕಾಲೇಜಿನಲ್ಲಿ ಇಷ್ಟವಾದ ಪುಷ್ಪಾಳ ನೆನಪು ಮಾತ್ರ ಈಗಲೂ ಆಗುತ್ತಿತ್ತು. ಅವಳಂತಹ ಹುಡುಗಿಯ ಭೇಟಿ ಅವನಿಗೆ ಆಗಲೇ ಇಲ್ಲ. ಎಲ್ಲರೂ ತಮ್ಮ ಸ್ವಾರ್ಥ ನೋಡಿಕೊಂಡವರೇ ಹೆಚ್ಚು. ಕಾರ್ತಿನ ಸೌಂದರ್ಯ, ಅವನ ಕೆಲಸ ವಿಚಾರಧಾರೆಗಳಿಗೆ ಮಾರು ಹೋಗಿ ಹೆಣ್ಣು ಮಕ್ಕಳು ಅವನನ್ನು ಒಲಿದು ಬರುತ್ತಿದ್ದರೆ, ಕಾರ್ತಿ ಮಾತ್ರ ತಾನಾಗಿಯೇ ದುಂಬಿ ಹೂವನ್ನು ಅರಸುವಂತೆ ಪುಷ್ಪಾಳೆಡೆಗೆ ಆಕರ್ಷಿತನಾಗಿದ್ದ. ಇವತ್ತೇಕೆ ಪುಷ್ಪಾಳ ನೆನಪು ಕಾಡುತ್ತಿದೆ ನನಗೆ? ಎಂದಿನಂತೆ ಸಾಯಂಕಾಲ ಪಾರ್ಕಿಗೆ ಅಪ್ಪನನ್ನು ಕರೆದುಕೊಂಡು ಹೊರಟ ಕಾರ್ತಿ. ಈಗ ಅಪ್ಪ ಒಬ್ಬರೇ ಕೋಲು ಹಿಡಿದುಕೊಂಡು ನಡೆಯುತ್ತಾರೆ. ಬಹುಬೇಗ ಚೇತರಿಸಿಕೊಂಡಿದ್ದರು. ಯಾರ ಮೇಲೆಯೋ ಅವಲಂಬಿತವಾದ ಜೀವವಲ್ಲ. ಮಗನ ಕೈ ಹಿಡಿದುಕೊಳ್ಳಲು ತಯಾರಿಲ್ಲ. ಅವರ ಹಳೆಯ ಸ್ನೇಹಿತರೊಬ್ಬರು ಸಿಕ್ಕಿದ್ದರಿಂದ ಇಬ್ಬರದು ಮಾತುಕತೆ ಶುರುವಾಗಿತ್ತು. ಕಾರ್ತಿಗೆ ಒಬ್ಬನೇ ಬೇಸರವಾಗಿ ಇಲ್ಲೇ ಸ್ವಲ್ಪ ಸುತ್ತಾಡಿ ಬರುತ್ತೇನೆಂದು ಅಪ್ಪನಿಗೆ ಹೇಳಿ ಹೊರಟ. ಅಲ್ಲೇ ಇದ್ದ ಪಾರ್ಕಿನ ಬೆಂಚಿನ ಮೇಲೆ ಬಂದು ಕುಳಿತ ಕಾರ್ತಿ. ಅವನ ಕಾಲ ಬಳಿ ಒಂದು ಬಾಲ್ ಬಂದು ಬಿತ್ತು. ಸುತ್ತಲೂ ನೋಡಿದ, ಯಾರ ಸುಳಿವು ಇರಲಿಲ್ಲ. ಕೈಯಲ್ಲಿ ಎತ್ತಿ ಆಡತೊಡಗಿದ ಕಾರ್ತಿ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ಶರ್ಟ್ ಜಗ್ಗಿದಂತಾಯ್ತು ಕಾರ್ತಿಗೆ. ಕೆಳಗೆ ನೋಡಿದರೆ ಸಣ್ಣ ಮಗು. ಹತ್ತಿರ 2 ವರ್ಷವಿರಬಹುದು. ಅವನ ಶರ್ಟ್ ಜಗ್ಗುತ್ತಿತ್ತು. ತುಂಬ ಮುದ್ದಾದ ಮಗು. ಬಾಲ್ ತನ್ನದು ಎಂದು ಸನ್ನೆ ಮಾಡಿ ತೋರಿಸುತ್ತಿತ್ತು. ಒಮ್ಮೆಲೆ ಪ್ರೀತಿ ಬಂದು ಗಲ್ಲ ಹಿಡಿದ ಕಾರ್ತಿ. ಅಂಕಲ್, ಬಾಲ್ ನಂದು ಎಂದು ಮುದ್ದು ಮುದ್ದಾಗಿ ನುಡಿಯಿತು ಆ ಮಗು. ನಾನು ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ರೇಗಿಸೋಕೆ ನೋಡ್ದ ಕಾರ್ತಿ. ಜೋರಾಗಿ ಅಳ್ತೀನಿ ಮರುನುಡಿಯಿತು ತನ್ನ ತೊದಲು ನುಡಿಗಳಲ್ಲಿ. ಎಷ್ಟು ಮುದ್ದಾಗಿದೆ ಈ ಮಗು. ಜೊತೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ. ಒಬ್ಬಳನ್ನೇ ಬಿಟ್ಟಿದ್ದಾರೆ. ಎಂಥ ಹೆತ್ತವರು? ಕಳವಳಪಟ್ಟ ಕಾರ್ತಿ. ಜೊತೆಯಲ್ಲಿ ಯಾರೂ ಇಲ್ವಾ? ಬೆರಳು ತೋರಿಸಿದಳು ಆ ಮುದ್ದು ಹುಡುಗಿ. ಅಲ್ಲಿ ಯಾರೂ ಕಾಣಿಸಲಿಲ್ಲ ಕಾರ್ತಿಗೆ. ಎಲ್ಲಿ ಜಾಣ ನಿನ್ನ ಅಮ್ಮ? ಯಾರೋ ಆ ಮಗು. ಕಾರ್ತಿನಿಗೆ ಆ ಮಗುವಿನ ಮೇಲೆ ಆಕರ್ಷಣೆ ಹುಟ್ಟಿದ್ದೇಕೆ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.